ಮಕ್ಕಳೇ, ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ಸಾಹದಿಂದ ಈ ಒಂದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನಪರ ಟ್ರಸ್ಟ್ ಅಂತ ಏನು ಸ್ಥಾಪನೆ ಮಾಡಿ ಊರಿನ ಅಭಿವೃದ್ಧಿ ಕೆಲಸ ಮಾಡೋದಕ್ಕೋಸ್ಕರ ತಾವೆಲ್ಲ ಮುಂದಾಗಿದ್ದೀರಿ. ಎಲ್ಲ ಯುವಕ ಮಿತ್ರರೇ ತಾವೆಲ್ಲ ಒಗ್ಗಟ್ಟಾಗಿ ಇಷ್ಟು ಉತ್ಸಾಹದಿಂದ ನಿಮ್ಮ ಏನು ಟ್ರಸ್ಟ್ ಅನ್ನ ಉದ್ಘಾಟನೆ ಮಾಡೋದಕ್ಕೋಸ್ಕರ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಖುಷಿ ಆಯ್ತು, ಯಾಕಂದ್ರೆ ಎಲ್ಲಾರು ಸೇರ್ಕೊಂಡು ಎಲ್ಲ ಮಹಾನ್ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬಸವಣ್ಣ ಅವ್ರು ಇರ್ಬೋದು, ಬುದ್ಧ, ಕುವೆಂಪು, ಇವ್ರ ಬಗ್ಗೆ ಇವ್ರೆಲ್ಲರನ್ನೂ ಆದರ್ಶರಾಗಿ ಇಟ್ಕೊಂಡು ತಾವೆಲ್ಲ ಈ ಒಂದು ಟ್ರಸ್ಟ್ ಅನ್ನ ಮಾಡಿರೋಂಥದ್ದು. ನಿಮಗೆ ಗೊತ್ತಿರೋದು ಪ್ರತಿಯೊಬ್ಬರು ಅಲ್ಲಿರೋಂಥವ್ರು ಸಮಾನತೆಯನ್ನ ಸಾರಿದಂಥವ್ರು. ಬಸವಣ್ಣ ಈ ಓದ್ ತಿಂಗಳು ಬಸವಣ್ಣನ ಜಯಂತಿ ಆಯ್ತು, ಅಂಬೇಡ್ಕರ್ ಜಯಂತಿ ಆಯ್ತು, ಎಲ್ಲಾರು ಮಾಡಿರೋಂಥದ್ದು. ಎಲ್ಲಾರು ಅವಾಗಿಂದ 800 ವರ್ಷಗಳಿಂದನೇ ಅವಾಗಿಂದಾನೇ ಶುರು ಮಾಡಿದ್ರು ಬಸವಣ್ಣ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ, ಈ ಒಂದು ಜಾತಿಗೆ ಸೇರಿದವರಲ್ಲ ಅವರು, ಪ್ರತಿಯೊಬ್ಬರಿಗೂ, ಮಹಿಳೆಯರಿಗೆ, ಎಲ್ಲಾ ಜಾತಿಯ ವರ್ಗದವ್ರಿಗೂ ಸಮಾನತೆಯನ್ನ ತಂದು ತೋರಿಸ್ಕೊಟ್ಟಿರಂಥವ್ರು. ಅವ್ರು ಯಾವ ತರ ನಡ್ಕೋಬೇಕು, ಎಲ್ಲಾರ್ಗು ಹಕ್ಕುಗಳನ್ನ ಕೊಟ್ಟಿರುವಂತದ್ದು. ಪ್ರತಿಯೊಬ್ಬರಿಗೂ ಪ್ರಧಾನಿ ತಾವಿಂದ ಹಿಡಿದು ಕೊನೆಯವ್ರಿಗೂ ಎಲ್ಲರಿಗೂ ಒಂದೇ ಓಟು. ಅವ್ರಿಗೆ ಇದನ್ನ ತಂದ್ಕೊಂಡವ್ರು, ನಮ್ಮ ಸಂವಿಧಾನ ಬರ್ದಿರೋಂಥವ್ರು. ಇವೆಲ್ಲ ಎಲ್ಲಾರು ಸಮವಾಗಿ ಬದುಕಬೇಕು, ಸಮವಾಗಿ ಬಾಳ್ಬೇಕು ಅನ್ನೋದನ್ನ ಇನ್ನು ಹಲವಾರು. ಅವರು ಬೆಳಿಬೇಕಾದ್ರೆ ನಿಮ್ಗೆ ಗೊತ್ತಿರೋಂಥದ್ದೇ, ಅವ್ರನ್ನ ಶಾಲೆ ಒಳಗೆ ಸೇರಿಸ್ತಾ ಇರ್ಲಿಲ್ಲ. ಈಚೆ ಕೂತ್ಕೊಂಡು ಅವ್ರ ಪಾಠ ಕೇಳ್ತಾ ಇದ್ರು, ಶಾಲೆಯಿಂದ ಈಚೆ. ಆ ಪಾಠ ಕೇಳಿ ಅದೇ ರೀತಿ ಅವರು ಏನು ಅವ್ರಿಗೆ ಸಮಾನ ಅದನ್ನೆಲ್ಲ ಏನು ಜಾತೀಯತೆ ಏನಿತ್ತು ಅದನ್ನ ಓಡಿಸ್ಬೇಕು ಅನ್ನೋದ ನಿಟ್ಟಿನಲ್ಲಿ ನಮ್ಮ ಸಂವಿಧಾನನ ರಚನೆ ಮಾಡಿದ್ರು. ಸಂವಿಧಾನದಲ್ಲಿ ಹೇಳ್ತಾರೆ ಮೊದಲನೇದಾಗಿ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಜನಗಳಾದ ನಾವು ಅಂತಾರೆ. ಭಾರತದ ಜನಗಳಾದ ನಾವು, ಭಾರತದಲ್ಲಿ ಇರಂತ ಬೇರೆ ಬೇರೆ ಜಾತಿಯ ಜನಗಳಂತ ಹೇಳಿಕಿಲ್ಲ ಅವರು, ಭಾರತದ ಜನಗಳಾದ ನಾವು ಅಂತ. ಆ ರೀತಿ ಎಲ್ಲಾರು ಸಮಯದಿಂದ ನಾವೆಲ್ಲರೂ ನಮ್ಮ ಒಗ್ಗಟ್ಟಾಗಿ ಎಲ್ಲರಿಗೂ ಪರಸ್ಪರ ಸ್ಪಂದಿಸ್ಕೊಂಡು ನಮ್ಮ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದ್ರ ಮೂಲಕ ಯಾರೂ ಮಾಡಲ್ಲ. ನಮ್ಮೂರನ್ನ ನಾವೇ ಬೆಳೆಸ್ಕೋಬೇಕು, ನಮ್ಮೂರಿನ ಜವಾಬ್ದಾರಿಗಳನ್ನ ನಾವೇ ತಗೋಬೇಕು. ಹಿಂದೆ ಇತ್ತು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ, ಮಹಾತ್ಮ ಗಾಂಧಿ ಅವ್ರದ್ದು ನಿಮ್ಗೆ ಗೊತ್ತಿರೋಂಥದ್ದೇ. ನಾವು ಎಲ್ಲ ನಮ್ಮ ಸುತ್ತಮುತ್ತಲಿರಂತ ಸಂಪತ್ತುಗಳನ್ನ ಯಾವ ತರ ಬಳಸ್ಕೋಬೇಕು, ಅದನ್ನ ಸಂಪತ್ತನ್ನ ಬಳಸ್ಕೊಂಡು ನಾವು ಯಾವ ತರ ಬದುಕನ್ನ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ರು. ನಮ್ಮ ಸ್ವಾವಲಂಬಿ ಬದುಕನ್ನ ಯಾವ ತರ ಕಟ್ಕೋಬೇಕಂತ ಹೇಳ್ಕೊಟ್ಟಿದ್ರು. ಇವೆಲ್ಲ ದಯವಿಟ್ಟು ತಾವು ಗಮನದಲ್ಲಿಟ್ಕೊಂಡು ಏನ್ ಟ್ರಸ್ಟ್ ಅವ್ರಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ, ಏನು ಸ್ವಾವಲಂಬಿ ಬದುಕನ್ನ ಯಾವ ತರ ಕಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸಾಮಾಜಿಕ ಜ್ಞಾನನ ತಿಳಿಸ್ಕೊಡೋದ್ರ ಮೂಲಕ ಅವರು ಯಾವ ರೀತಿ ಪ್ರಶ್ನೆಗಳನ್ನ ಮಾಡಬೇಕು, ನಮ್ಮಂತವ್ರಿಗಾಗ್ಲಿ, ಸರ್ಕಾರಿ ಕೆಲಸದಲ್ಲಿರೋಂಥವ್ರಿಗಾಗ್ಲಿ, ನೌಕರರಿಗಾಗಲಿ ಯಾವ ರೀತಿ ಪ್ರಶ್ನೆಗಳನ್ನ ಮಾಡೋದ ನಿಟ್ಟಿನಲ್ಲಿ ತಾವೆಲ್ಲ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕತ್ತ, ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ನಾನು ವೇದಿಕೆಯನ್ನು ನಿರ್ಗಮಿಸಬೇಕಾಗಿದೆ, ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಯುವಕ ಮಿತ್ರರಿಗೆಲ್ಲರಿಗೂ ಒಳ್ಳೇದಾಗ್ಲಿ, ದೊಡ್ಡ ಮಟ್ಟಕ್ಕೆ ನೀವು ಬೆಳೀರಿ. ನೀವೆಲ್ಲ ನಮ್ಮ ದೇಶದ ಭವಿಷ್ಯ. ತಾವೆಲ್ಲ ಚೆನ್ನಾಗಿ ಬೆಳೆದ್ರೆ, ಜ್ಞಾನ ಬೆಳೆಸ್ಕೊಂಡ್ರೆ ನಮ್ಮ ದೇಶನ ಮುಂದಕ್ಕೆ ಚೆನ್ನಾಗಿ ಕಟ್ಟಕ್ಕೆ ಸಾಧ್ಯ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ.